ಇಂದು ಗುಂಡ್ಲುಪೇಟೆ ಪಟ್ಟಣದ ಗುರುಭವನದಲ್ಲಿ ಕರ್ನಾಟಕ ರಾಜ್ಯ ಬುಡಕಟ್ಟು ಸಂಶೋಧನಾ ಸಂಸ್ಥೆ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಗುಂಡ್ಲುಪೇಟೆ ತಾಲೂಕು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ಶ್ರೀ ಸಾಯಿ ಗಿರಿಜನ ಪ್ರಗತಿ ಫೌಂಡೇಶನ್ ಹಾಗೂ ಮಾನವ ಬಂಧುತ್ವ ವೇದಿಕೆ ಮತ್ತು ಕರ್ನಾಟಕ ಕಾವಲುಪಡೆ ಇನ್ನು ಮುಂತಾದ ಸಂಘಟನೆಗಳ ಸಹಯೋಗದಲ್ಲಿ ಆಯೋಜನೆ ಮಾಡಲಾಗಿದ್ದ ಜಿಲ್ಲಾ ಮಟ್ಟದ ರಾಷ್ಟ್ರೀಯ ಸಿಕ್ಕಲ್ ಸೆಲ್ ಕುಡುಗೋಲು ಅನಿಮಿಯ ನಿರ್ಮೂಲನಾ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ಕುಡುಗೋಲು ಕಾಯಿಲೆ ಎಂಬ ವಿಷಯದ ಬಗ್ಗೆ ವಿಶೇಷ ಉಪನ್ಯಾಸ ನೀಡಿದರು. ಮಹಿಳೆಯರಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಕಂಡುಬರುತ್ತದೆ, ಏಕೆಂದರೆ ಗರ್ಭಿಣಿಯರು ಮತ್ತು ಋತುಸ್ರಾವದಂತಹ ನೈಸರ್ಗಿಕ ಪ್ರಕ್ರಿಯೆಯಿಂದ ಸಹಜವಾಗಿ ಅನಿಮಿಯ ಸಮಸ್ಯೆಗೆ ತುತ್ತಾಗುತ್ತಾರೆ. ಅದು ಬುಡಕಟ್ಟು ಮಹಿಳೆಯರು ಅಲ್ಲದೆ ಇತರ ಎಲ್ಲರಲ್ಲೂ ಅನಿಮಿಯ ಸಮಸ್ಯೆಯಿಂದ ಬಳಲುತ್ತಿರುವ ಅಂಶಗಳು ಇದೆ. ಬುಡಕಟ್ಟು ಮಹಿಳೆಯರಲ್ಲಿ ಅದು ಹೆಚ್ಚಿರಬಹುದು. ಅದು ಸರ್ಕಾರದ ಸಮೀಕ್ಷೆಯಿಂದ ತಿಳಿದು ಬಂದಿದೆ. ರಕ್ತದಲ್ಲಿ 10 ಗ್ರಾಂಗಿಂತ ಹಿಮೋಗ್ಲೋಬಿನ್ ಪ್ರಮಾಣ ಕಡಿಮೆ ಆದಂತಹ ಸಂದರ್ಭದಲ್ಲಿ ಈ ರೀತಿಯ ಸಮಸ್ಯೆ ತಲೆದೂರು ಅನೇಕ ದುಷ್ಪರಿಣಾಮಗಳು ಬೀರಬಹುದು. ಶ್ರೀ ಸಾಯಿ ಗಿರಿಜನ ಪ್ರಗತಿ ಫೌಂಡೇಶನ್ ಅಧ್ಯಕ್ಷರಾದ ಡಾಕ್ಟರ್ ರತಮ್ನವರು ಪ್ರಾಸ್ತಾವಿಕ ನುಡಿಗಳನ್ನು ಹಾಡಿ, ಚಾಮರಾಜನಗರ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಗಿರಿಜನ ಹಾಡಿಗಳು ಹೆಚ್ಚಿವೆ. ಆದಿವಾಸಿಗಳಲ್ಲಿ ಅರಿವಿನ ಕೊರತೆ ಇದೆ. ಬಡತನ ಸಮಸ್ಯೆಯಿಂದ ಬಹುತೇಕ ಎಲ್ಲರಲ್ಲಿಯೂ ಅನಿಮಿಯ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ. ಇದರ ಬಗ್ಗೆ ಜಾಗೃತಿ ಮೂಡಿಸುವ ಸಲುವಾಗಿ ಶ್ರೀ ಸಾಯಿ ಗಿರಿಜನ ಪ್ರಗತಿ ಫೌಂಡೇಶನ್ ಹಾಗೂ ಇತರ ಸಂಘಟನೆಗಳ ಸಹಯೋಗದಲ್ಲಿ ಜಾಗೃತಿ ಕಾರ್ಯಕ್ರಮ ಆಯೋಜನೆ ಮಾಡಲಾಯಿತು. ಇದರ ಉಪಯೋಗವನ್ನು ಪಡೆದುಕೊಳ್ಳಬೇಕು ಎಂದು ಮನವಿ ಮಾಡಿದರು. ಇದೇ ಸಂದರ್ಭದಲ್ಲಿ ತಾಲೂಕು ಆರೋಗ್ಯಾಧಿಕಾರಿಗಳಾದ ಡಾಕ್ಟರ್ ಅಲಿಂ ಪಾಷರವರು ಹಲವಾರು ಆರೋಗ್ಯದ ವಿಚಾರಗಳನ್ನು ಕುರಿತು ತಿಳಿಸಿದರು. ಕಾರ್ಯಕ್ರಮದ ಉದ್ಘಾಟನೆಯನ್ನು ತಹಶೀಲ್ದಾರರಾದ ರಮೇಶ್ ಬಾಬುರವರು ನೆರವೇರಿಸಿದರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಕುವೆಂಪು ಕನ್ನಡ ಸಾಹಿತ್ಯ ವೇದಿಕೆ ಅಧ್ಯಕ್ಷರಾದ ಬ್ರಹ್ಮಾನಂದರವರು ಮಾತನಾಡಿದರು. ಬುಡಕಟ್ಟು ಸಂಶೋಧನಾ ಸಂಸ್ಥೆಯ ಅಧಿಕಾರಿ ಡಾಕ್ಟರ್ ರವಿಕುಮಾರ್, ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಮೋಹನ್ ಕುಮಾರ್, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ರುದ್ರವ್ವ, ಮದ್ದೂರು ಮಾಧು ಉಪಸ್ಥಿತರಿದ್ದರು. ಶ್ರೀ ಸಾಯಿ ಗಿರಿಜನ ಪ್ರಗತಿ ಫೌಂಡೇಶನ್ ಕಾರ್ಯದರ್ಶಿ ದೊಡ್ಡಯ್ಯ ಸ್ವಾಗತಿಸಿದರು. ಈ ಸಂದರ್ಭದಲ್ಲಿ ಹಾಜರಿದ್ದ ಕರ್ನಾಟಕ ಕಾವಲುಪಡೆಯ ತಾಲೂಕು ಅಧ್ಯಕ್ಷರಾದ ಗೌರವಾಧ್ಯಕ್ಷರಾದ ರಾಮೇಗೌಡರು, ಸಾದಿಕ್ ಪಾಷಾ, ಕರ್ನಾಟಕ ಗಡಿನಾಡು ವನ್ಯಜೀವಿ ಪರಿಸರ ಸಂರಕ್ಷಣಾ ಸಂಘದ ಅಧ್ಯಕ್ಷರಾದ ಪಿ ಬಾಲು, ನಮ್ಮ ಕರ್ನಾಟಕ ಸೇನೆಯ ತಾಲೂಕು ಅಧ್ಯಕ್ಷರಾದ ಶ್ರೀನಿವಾಸ್ ನಾಯ್ಕ, ಮದ್ದೂರು ಸುರೇಶ್, ಮಹದೇವಮ್ಮ, ಶಾರದಾ, ಕಾಳಮ್ಮ, ಆರೋಗ್ಯ ಇಲಾಖೆಯ ಆಶಾ ಕಾರ್ಯಕರ್ತರು, ಅಂಗನವಾಡಿ ಶಿಕ್ಷಕಿಯರು, ಗಿರಿಜನ ಮಹಿಳೆಯರು, ಶಾಲಾ ವಿದ್ಯಾರ್ಥಿನಿಯರು ಭಾಗವಹಿಸಿದರು. ಎಲ್ಲರಿಗೂ ಚೀಟಿ ಕೊಟ್ಟಿದ್ದಾರೆ. ನಮ್ಮ ರಕ್ತ ಕೆಂಪಾಗಕ್ಕೆ ಕಾರಣ ಒಂದು ಕೆಂಪು ರಕ್ತ ಕಣ. ಇದು ಗುಂಡಗಿರುತ್ತೆ, ಎಲ್ಲರ ನಮ್ಮ ರಕ್ತದಲ್ಲಿ ಗುಂಡಗಿರುತ್ತೆ. ಆದ್ರೆ ಏನಾಗತ್ತೆ, ನಮ್ಗೆ ಜ್ವರ ಬಂದ್ಬಿಡ್ತು, ನಮ್ಮ ದೇಹದಲ್ಲಿ ನೀರಿನ ಅಂಶ ಕಮ್ಮಿ ಆಗೋಯ್ತು, ಅಥವಾ ನಾನು ಇವತ್ತು ಸಿಕ್ಕಾಪಟ್ಟೆ ಹೋಗಿದ್ದೆ, ಎಲ್ಲೋ ಕೆಲ್ಸಕ್ಕೆ ಹೋಗಿದ್ದೆ, ಆರಂಭ ಮಾಡಕ್ ಹೋಗಿದ್ದೆ, ಬಿಸಿಲಲ್ಲಿ ಕೆಲಸ ಮಾಡ್ಬಿಟ್ಟೆ, ತುಂಬಾ ಸುಸ್ತಾಗೋಯ್ತು. ಈ ರೀತಿ ಕೆಲವಾರು ಸಂದರ್ಭಗಳಲ್ಲಿ ಏನಾಗುತ್ತೆ, ಈ ಗುಂಡಗಿರೋದು ಈ ರೀತಿ ನಮ್ದು ಕುಡ್ಗೋಲು ಅಂತ ಯಾಕೆ ಕರೀತಾರೆ ಹೇಳಿ, ನಾವು ಆರಂಭ ಮಾಡೋವಾಗ ಉಪಯೋಗಿಸ್ತೀವಲ್ಲ, ಕತ್ತಿ ಆಕಾರ, ಆ ಆಕಾರಕ್ಕೆ ಈ ತರ ಬದಲಾಗೋಗ್ಬಿಡುತ್ತೆ. ಬದಲಾದಾಗ ಏನಾಗುತ್ತೆ, ನಿಮ್ಮ ಮನೇಲಿ ನೀರಿನ ಪೈಪ್ ಇದೆ ಅಂತ ಇಟ್ಕೊಳ್ಳಿ, ನೀವೇನ್ ಮಾಡ್ತೀರಾ, ನಿಮ್ಮ ಅಡಿಗೆ ಕೋಣೆಯಲ್ಲಿ ಎಲ್ಲ ಊಟದ ಕಸ ಎಲ್ಲ ಸಿಂಕ್ಗೆ ಹಾಕ್ಬಿಡ್ತೀರಾ. ಹಾಕಿ ತುಂಬಿ ಏನಾಗುತ್ತೆ, ಪೈಪ್ ಕಟ್ಕೊಂಡ್ಬಿಡುತ್ತೆ ಅಲ್ವಾ. ಪೈಪ್ ಕಟ್ದಾಗ ಏನ್ ಮಾಡ್ತೀರಾ, ಏನೋ ಒಂದು ಹಾಕ್ಬಿಟ್ಟು ಆ ಪೈಪನ್ನ ಕ್ಲೀನ್ ಮಾಡ್ತೀರಾ, ಹಂಗ ಅಲ್ವಾ. ಎಲ್ಲರೂ ನಾವು ಮನೇಲಿ ಮಾಡೋದು ಅದೇ ತರಾನೇ. ಬ್ಲಾಕ್ ಆಯ್ತು ಅಂತಂದ್ರೆ ಕ್ಲೀನ್ ಮಾಡ್ತೀವಿ. ಇಲ್ಲೇನಾಗತ್ತೆ, ಈ ಒಂದು ಕುಡುಗೋಲು ರಕ್ತ ಕಣಗಳೇನಾಗತ್ತೆ, ನಮ್ಮ ದೇಹ, ಮೆದುಳಿರ್ಬೋದು, ಕಣ್ಣಿರ್ಬೋದು, ಮೂಳೆ ಇರ್ಬೋದು, ಹೊಟ್ಟೆ ಇರ್ಬೋದು, ಎದೆ ಇರ್ಬೋದು, ಹೋಗಿ ಕಟ್ಕೊಂಡ್ಬಿಡುತ್ತೆ. ಈಗ ನನ್ನ ಮನೇಲಿ ಪೈಪ್ ಕಟ್ಕೊಂಡ್ರೆ ಏನ್ ಮಾಡ್ತೀನಿ, ಏನೋ ಒಂದು ವೈರ್ ಹಾಕ್ಬಿಟ್ಟು ಕ್ಲೀನ್ ಮಾಡ್ತೀನಿ. ನನ್ನ ದೇಹದಲ್ಲಿ ಕಟ್ಕೊಂಡ್ರೆ ಏನ್ ವೈರ್ ತರ್ತೀರಾ, ಯಾರಿಗಾರು ಮಾಡಕ್ಕಾಗತ್ತಾ? ಇಲ್ಲ ತಾನೆ. ನಮ್ಮ ದೇಹ ಅಷ್ಟು ಸುಲಭ ಅಲ್ಲ. ದೇವರ ಸೃಷ್ಟಿ ಎಷ್ಟು ವಿಚಿತ್ರವಾಗಿದೆ ಅಲ್ವಾ ನಮ್ಮ ದೇಹ ಅನ್ನೋದು. ಹಾಗಾಗಿ ಏನಾಗತ್ತೆ, ಹೋಗಿ ಕಟ್ಕೊಂಡಾಗ ನಮಗ್ ತಿಳಿಯೋದು ಹೇಗೆ, ನೋವಿನ ರೂಪದಲ್ಲಿ. ಯಾವ ತರ ಆಗತ್ತೆ, ಅವಾಗ ಹೆಚ್ಚಿನವರು ನಮಗೆ ಈ ಪ್ರಾಂತ್ಯದಲ್ಲಿ ಕಂಡು ಬಂದಿರೋದೇನು, ನಂಗೆ ಯಾವಾಗ ನೋಡಿದ್ರು ಜಾಯಿಂಟ್ಗಳೆಲ್ಲ ನೋವ್ತಾ ಇರುತ್ತೆ, ಸೊಂಟ ನೋವ್ತಾ ಇರುತ್ತೆ, ಹೊಟ್ಟೆ ನೋವು, ತಲೆನೋವು, ಎಲ್ಲಿ ಬೇಕಾದ್ರೂ ಎಲ್ಲೋಗಿ ಕಟ್ಕೊಳ್ಳುತ್ತೆ, ಅಲ್ಲಿ ನೋವು ಬರುತ್ತೆ. ಮೂಳೆಗೆ ಹೋಗಿ ಕಟ್ಕೊಂಡ್ರೆ ಮೂಳೆ ನೋವು ಬರುತ್ತೆ. ಇದು ಎಲ್ಲರಿಗೂ, ಈಗ ಇಲ್ಲಿ ಕೂತಿರೋರಲ್ಲಿ ನೋವು ಆಗಿಲ್ಲ ಅಂತ ಅಂದಿರೋರು ಒಬ್ರು ಇದ್ರೆ ಹೇಳಿ, ಕೈ ಎತ್ತಿ, ನಾನು ಒಪ್ಕೋತೀನಿ. ಯಾರಿಗಾರು ನೋವಿಲ್ಲದೆ ಇರೋದು ಇದೆಯಾ? ದಿನದಲ್ಲಿ ಒಂದಲ್ಲ ಒಂದಿನ ನೋವೇ ಇರುತ್ತೆ. ಮನೆಯಲ್ಲಿ ಜಗಳ ಮಾಡಿದ್ರೆ ಅವಾಗೂ ತಲೆನೋವಾಗತ್ತೆ, ಸರಿ ತಾನೆ? ಅದನ್ನ ಕೊಡ್ಗೋಲ್ಲ ಅಂತಲ್ಲ ನಾವು. ಆದ್ರೆ ಸತತವಾಗಿ ಈ ಒಂದು ಹೇಗ್ ನೋವು ಬರುತ್ತೆ ಅಂದ್ರೆ ನಂಗೆ ತಡ್ಕೊಳಕ್ ಆಗ್ತಿಲ್ಲ,
ಆ ರೀತಿಯ ನೋವುಗಳು ಇದ್ದಕ್ಕಿದ್ದಂಗೆ ಹೆಂಗೆ ಅಂತಂದ್ರೆ ಯಾರೋ ಚುಚ್ತಿದ್ದಾರೆ, ಯಾರೋ ಹಿಡ್ಕೊಂಡು ಒಳಗಡೆ ಏನೋ ಮಾಡ್ತಿದ್ದಾರೆ ಅನ್ನೋಂಥ ನೋವುಗಳು ಬರುತ್ತೆ. ಅದು ಯಾವಾಗ ಈಗ ಮಳೆ ಶುರು ಆಯ್ತಲ್ವಾ, ಜೂನಲ್ಲಿ ಈಗ ತುಂಬಾ ಮಳೆ ಶುರು ಆಯ್ತು, ನೀವೆಲ್ಲ ಕೆಲಸ ಮನೆಗೆ ಹೋಗ್ತೀರಾ, ಇದ್ದಕ್ಕಿದ್ದಂಗೆ ಮಳೆ ಬಂದ್ಬಿಡ್ತಪ್ಪ, ಕೊಡೆ ಇದೆ ನಿಮ್ಮ ಹತ್ರ, ತೆಗಿಯೋಷ್ಟೊತ್ತಿಗೆ ಒದ್ದೆ ಆಗ್ಬಿಟ್ಟೆ. ಆ ಒದ್ದೆ ತೇವದಲ್ಲಿ ನೋವುಗಳು ಜಾಸ್ತಿ ಬರಕ್ ಶುರು ಆಗುತ್ತೆ. ಸೊ ಈ ರೀತಿ ಆದಾಗ ಅದು ಕುಡುಗೋಲು ಇರಬಹುದು. ಅದ್ರ ಜೊತೆಗೆ ಈ ರಕ್ತಹೀನತೆ ಆಗತ್ತೆ. ಇನ್ ಕೆಲವರಿಗೆ ನಮ್ಗೆ ಜಾಂಡೀಸ್ ಆಗಿ ಬಂದಿರೋರಿದ್ದಾರೆ. ಕುಡ್ತದಿಂದ ಆಗೋ ಜಾಂಡೀಸ್ ಅಲ್ಲ, ಜಾಂಡೀಸ್ ಬೇರೆ ರೀತಿನೂ ಆಗ್ಬೋದು. ತುಂಬಾ ಕುಡ್ದು ಲಿವರ್ ಕೆಟ್ಟೋದ್ರೂ ಜಾಂಡೀಸ್ ಆಗುತ್ತೆ. ಅಥವಾ ದಾರಿಲಿ ಇಲ್ಲಿ ಯಾವುದೋ ಮಾರಮ್ಮಂದು ದೇವಸ್ಥಾನದಲ್ಲಿ ಜಾತ್ರೆ ಇತ್ತು, ಅಲ್ಲಿ ಚೆನ್ನಾಗಿರೋ ಗೋಬಿ ಮಂಚೂರಿ ಮಾಡಿದ್ರು, ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಸ್ವಚ್ಛತೆಯನ್ನ ಕಾಪಾಡಿಲ್ಲ ಅಂತಂದ್ರೆ ಅಲ್ಲಿ ತಿಂದಾಗ ಹೆಪಟೈಟಿಸ್ ಅಂತ ಹೇಳ್ತೀವಿ, ಲಿವರಿಗೆ ಇನ್ಫೆಕ್ಷನ್ ಆಗಿತ್ತು ಅಂತಂದ್ರೂ ಜಾಂಡೀಸ್ ಬರುತ್ತೆ. ಆದ್ರೆ ಈಗ ಜನಸಾಮಾನ್ಯ ಎಲ್ಲ ನಾನು ಈಗ ಏನೇನು ಹೇಳ್ತಿದ್ದೀನಿ ಒಂದಲ್ಲ ಒಂದು ಕಾಯಿಲೆಯಲ್ಲಿ ಬಂದೇ ಬರುತ್ತೆ. ಅದಕ್ಕೋಸ್ಕರ